ನಮಸ್ಕಾರ ಸ್ನೇಹಿತರೆ. ಇವತ್ತು ಬಾಳೆಕಾಯಿ ಚಿಪ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಬಾಳೆಕಾಯಿನ ತಗೋತಾ ಇದ್ದೀನಿ. ಬಾಳೆಕಾಯಿನ ತಗೊಂಡು ಬಾಳೆಕಾಯಿದ ಸಿಪ್ಪೆ ತೆಗೆದು ಎಣ್ಣೆ ಬಿಸಿ ಮಾಡ್ಕೊಳ್ಳಿ. ಎಣ್ಣೆ ಬಿಸಿ ಮಾಡಿಕೊಂಡು ಡೈರೆಕ್ಟ್ ಚಿಪ್ಸ್ ಹೆರೋ ಮಣಿ ಇರುತ್ತಲ್ಲ ಅದರಲ್ಲೇ ಎಣ್ಣೆ ಬಿಸಿ ಆದಮೇಲೆ ಅದರಲ್ಲೇ ಹೆರಿರಿ. ಹೆರದ ಮೇಲೆ ಚೆನ್ನಾಗಿ ಕುದಿಯುತ್ತೆ. ನೋಡ್ರಿ, ಅದಕ್ಕೆ ಎಷ್ಟು ಹಿಡಿಸುತ್ತೆ ಅಷ್ಟು ನೋಡಿಕೊಂಡು ಚೆನ್ನಾಗಿ ಕರಿಬೇಕು. ಅದರಲ್ಲಿ ಮೊದಲು ಹೆರಿಬೇಕು. ಹೆರೆದು ಚೆನ್ನಾಗಿ ಕರಿಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಣ್ಣ ಮಾಡಿಕೊಡ್ರಿ, ಸ್ವಲ್ಪ ಲೋ ಫ್ಲೇಮ್ ಉರಿಯಲ್ಲಿ. ಚೆನ್ನಾಗಿ ಕರೆದ ಮೇಲೆ ನೋಡಿ, ಕಾಣಿಸ್ತಾ ಇರ್ಬೋದು, ಅದು ಗುಳ್ಳೆ ಗುಳ್ಳೆ ಬರೋದು ಸ್ಟಾಪ್ ಆಗುತ್ತೆ. ಎಲ್ಲ ಚಿಪ್ಸು ಪೂರ್ತಿ ಆದಮೇಲೆ ಬೆಂದ ಮೇಲೆ ಅದು ನಿಲ್ಲುತ್ತೆ. ಕಾಣಿಸ್ತಿರ್ಬೋದು ನಿಮ್ಗೆ ಯಾವ ಥರ ಈಗ ನೋಡ್ತಾ ಇರ್ಬೋದು ನೀವು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ. ಅದನ್ನು ಈಗ ನಾವು ಕಡಿಮೆ ಆಯ್ತಲ್ಲ, ಇವಾಗ ನಾವು ಒಂದು ಪಾತ್ರೆಗೆ ಅದನ್ನು ತೆಗಿಯೋಣ. ತೆಗೆದ್ಬಿಟ್ಟು ಮೊದಲು ತೆಗಿಯೋಣ ಅದನ್ನ. ಎಣ್ಣೆ ಎಲ್ಲ ತೆಗಿಬೇಕು. ಎಣ್ಣೆ ಎಲ್ಲ ಹೋದ್ಮೇಲೆ ಬಿಸಿ ಇದ್ದಾಗ್ಲೇ ನೋಡ್ರಿ, ಇವಾಗ ಎಲ್ಲ ಕುದಿ ನಿಂತು ಆಗಿದೆ. ಈಗ ಚಿಪ್ಸ್ ರೆಡಿ ಆಗಿದೆ. ಇದನ್ನ ಒಂದು ಪಾತ್ರೆಗೆ ತಗೊಂಡು ಪಾತ್ರೆಗೆಲ್ಲ ತೆಗಿಯೋಣ. ಇದನ್ನ ತೆಗೆದ್ಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು, ಖಾರ ಪುಡಿ, ಬೇಕಾದರೆ ಖಾರ ಪುಡಿ ಹಾಕ್ರಿ, ಅರಿಶಿನ ಪುಡಿ, ಉಪ್ಪು, ಇಂಗು, ಅರಿಶಿನ ಪುಡಿ ಹಾಕಿ ಒಂದು ಸ್ವಲ್ಪ ಮಾಡ್ತಾಯಿದ್ದೀನಿ. ಸ್ವಲ್ಪ ಖಾರ ಪುಡಿ ಬೇಕಂದವರು ಹಾಕ್ಕೋಬೋದು. ಹಾಕಿ ಚೆನ್ನಾಗಿ ಕಲಿಸ್ಬಿಡ್ಬೇಕು. ಬಿಸಿ ಇದ್ದಾಗಲೇ ಇದನ್ನು ಮಿಕ್ಸ್ ಮಾಡ್ಬೇಕು ನಾವು. ಚೆನ್ನಾಗಿ ಕಲಿಸ್ಬಿಟ್ರೆ, ಈ ಥರ ಕೈ ಆಡಿಸಿ ಕಲಿಸ್ಬಿಟ್ರೆ, ಬಿಸಿ ಇದ್ದಾಗಲೇ ಕೈ ಆಡಿಸ್ಬೇಕು. ಇವಾಗ ಚಿಪ್ಸ್ ರೆಡಿ ಆಯಿತು ನೋಡಿ. ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.